ನಾವು ಈ ಜಗತ್ತಿಗೆ ಬಂದು ಒಂದು ರೈಲ್ ಹತ್ತುತ್ತೇವೆ ಮತ್ತು ನಮ್ಮ ಪೋಷಕರನ್ನು ಭೇಟಿ ಮಾಡ್ತೇವೆ. ಅವರು ಯಾವಾಗಲೂ ನಮ್ಮ ಸಂಗಡವೇ ಪ್ರಯಾಣಿಸುತ್ತಾರೆ ಎನ್ನುವುದು ನಮ್ಮ ನಂಬಿಕೆ ಆಗಿರುತ್ತದೆ. ಸಮಯ ಕಳೆದಂತೆ ಇತರ ಜನರು ಆ ರೈಲನ್ನು ಹತ್ತುತ್ತಾರೆ. ಬಹುಶಃ ಅವರು ಸಹೋದರ ಸಹೋದರಿಗಳು, ಸ್ನೇಹಿತರು, ಮಕ್ಕಳು ಮತ್ತು ನಮ್ಮ ಜೀವನದ ಪ್ರೀತಿಯನ್ನು ಪಡಕೊಂಡವರಿರಬಹುದು. ಅವರು ನಮ್ಮ ಜೀವಿತದ ಮಹತ್ವದ ಭಾಗವಾಗಿರುತ್ತಾರೆ. ಆದಾಗ್ಯೂ ಒಂದೊಂದು ನಿಲ್ದಾಣದಲ್ಲಿ ನಮ್ಮ ಪೋಷಕರು ನಮ್ಮನ್ನು ಈ ಪ್ರಯಾಣದಲ್ಲಿ ಏಕಾಂಗಿಯಾಗಿ ಬಿಟ್ಟು ರೈಲಿನಿಂದ ಕೆಳಗಿಳಿಯುತ್ತಾರೆ. ಜೀವನವು ಕಷ್ಟ, ಪಾಠ, ಸಂತೋಷ, ವಂದಿಸುವುದು, ವಿದಾಯ, ಆಚರಣೆ ಮತ್ತು ವಿಶೇಷ ಕ್ಷಣಗಳಿಂದ ತುಂಬಿರುವ ಪ್ರಯಾಣವಾಗಿದೆ. ಅಂತಿಮವಾಗಿ ಅದು ನಮ್ಮನ್ನು ಜೀವನದ ಒಂದು ಉದ್ದೇಶಕ್ಕಾಗಿ ಕೊಂಡೊಯ್ಯುತ್ತದೆ. ನಮ್ಮ ಮಾರ್ಗ ಯಾವಾಗಲೂ ಸುಗಮವಾಗಿರುವುದಿಲ್ಲ ಮತ್ತು ಅದು ಅನೇಕ ಸವಾಲುಗಳನ್ನು ಒಳಗೊಂಡಿರುತ್ತದೆ. ಕಾಲಾಂತರದಲ್ಲಿ ಇತರರು ಸಹ ರೈಲಿನಿಂದ ಕೆಳಗಿಳಿಯುವರು ಮತ್ತು ಶಾಶ್ವತವಾಗಿ ಬರಿದಾದ ಸ್ಥಳವನ್ನು ಬಿಡುವರು. ಕೆಲವರು ತಮ್ಮ ಸ್ಥಾನವನ್ನು ಬಿಟ್ಟು ಹೋಗಿರುವುದನ್ನು ನಾವು ಗಮನಿಸುವುದೇ ಇಲ್ಲ. ನಮ್ಮ ಜೀವನದಲ್ಲೇ ಯಶಸ್ಸು ಎನ್ನುವುದು ಎಲ್ಲಾ ಪ್ರಯಾಣಿಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದು ಮತ್ತು ನಮ್ಮಲ್ಲಿನ ಅತ್ಯುತ್ತಮವಾದದ್ದನ್ನು ನೀಡುವುದಾಗಿದೆ. ನಾವು ಯಾವ ನಿಲ್ದಾಣದಲ್ಲಿ ಇಳಿಯುತ್ತೇವೆಂದು ನಮಗೆ ತಿಳಿದಿರುವುದಿಲ್ಲ. ಆದರೆ ನಾವು ರೈಲಿನಿಂದ ಇಳಿಯುವ ಸಮಯ ಬಂದಾಗ ನಮ್ಮ ಪ್ರೀತಿ ಪಾತ್ರರನ್ನು ಭೇಟಿಯಾಗುತ್ತವೆ ಎಂದು ತಿಳಿದುಕೊಳ್ಳಿ. ನಮ್ಮ ಜೀವನವು ನಮ್ಮ ನಿಯಂತ್ರಣದಲ್ಲಿಲ್ಲ ಎಂದು ನಾವು ತಿಳಿದುಕೊಳ್ಳಬೇಕು. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ ಎಂದು ಬೈಬಲ್ ಹೇಳುತ್ತದೆ.